ಕನ್ನಡದಲ್ಲಿ ಒಂದು ಗಾದೆ ಇದೆ, ಕೈಲಿ ಆಗದೆ ಇರೋನು ಮೈ ಪರ್ಚ್ಕೊಂಡ. ಅಥವಾ ಕುಣಿಕ್ ಆಗದೆ ಇರೋಳು ಸ್ಟೇಜೇ ಡೊಂಕು ಹೊಂದ್ಲು, ನೆಲನೇ ಡೊಂಕು ಹೊಂದ್ಲು ಅಂತ ಕೆಲವರು ಹೇಳ್ತಾರೆ. ಸ್ಟೇಜ್ ಮೇಲೆ ಮಾಡೋದ್ರಿಂದ ನಾನು ಸ್ಟೇಜೇ ಡೊಂಕು ಹೊಂದ್ಲು ಅಂತೇಳಿ ಈ ಗಾದೆನ ಸ್ವಲ್ಪ ಟ್ವಿಸ್ಟ್ ಮಾಡಿದ್ದೀನಿ. ಹಾಗೆ ಈ ಸಾಧನೆ ಅನ್ನುವುದು ನಾವು ಸ್ಟ್ರೀಟ್ ಫುಡ್ ತಿಂದಾಗೂ ಹಾಗಲ್ಲ, ಮನಸ್ಸಿಗೆ ಬಂದಾಗೆ ಯಾರನ್ನೂ ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ಹುಚ್ಚುಚ್ಚಾಗಿ ಮಾತಾಡಿದಾಗೂ ಅಲ್ಲ, ಅಥವಾ ಹುರುಗಡ್ಲೆ ತಿಂದಷ್ಟು ಸುಲಭನೂ ಅಲ್ಲ. ಇದು ಕಬ್ಬಿಣದ ಕಡಲೆ. ಕಬ್ಬಿಣದ ಕಡಲೆ ಅಂದ್ರೂ ಪರವಾಗಿಲ್ಲ, ಹುಕ್ಕಿನ ಕಡಲೆ. ಹುಕ್ಕು ಎಷ್ಟು ಗಟ್ಟಿ ಇರ್ತದೋ ಅದನ್ನು ಹಗ್ದು ತಿನ್ನಬೇಕು ಅಂದರೆ ನಿಮಗೆ ಎಷ್ಟು ಎನರ್ಜಿ ತಾಕತ್ತು ಬೇಕೋ ಅಷ್ಟೇ ಕಷ್ಟ. ನೀವು ಯಾವ ಸಾಧನೆ ಬೇಕಾದರೂ ಮಾಡ್ಬೋದು. ನೀವು ಚಂದ್ರಲೋಕಕ್ಕೆ ಹೋಗ್ಬೋದು, ಮಂಗಳ ಗ್ರಹಕ್ಕೆ ಹೋಗ್ಬೋದು, ಫ್ಲೈಟ್ ಕಂಡುಹಿಡಿಬೋದು, ರೇಡಿಯೋ ಕಂಡುಹಿಡಬಹುದು, ಏನು ಬೇಕಾದರೂ ಸಾಧನೆ ಮಾಡ್ಬೋದು. ಭೂಮಿ ಹಾಳಕ್ಕೆ ಹೋಗ್ಬೋದು, ಸಮುದ್ರದ ಹಾಳಕ್ಕೆ ಹೋಗ್ಬೋದು. ಯೋಗ ಸಾಧನೆ ಮಾಡಿ, ಯೋಗದಲ್ಲಿ ಸಾಧನೆ ಮಾಡಿ ಮುಕ್ತಿ ಪಡ್ಕೋಬೇಕು. ಪುನರ್ಜನ್ಮಗಳು, ಈ ಭವಬಂಧನಗಳಿಂದ ನಾವು ಮುಕ್ತಿ ಪಡ್ಕೋಬೇಕು. ಇರುವ ಜನ್ಮದಲ್ಲಿ ಒಳ್ಳೆ ಕಾರ್ಯಗಳನ್ನು ಮಾಡಿ ಸದ್ಗತಿ ಪಡ್ಕೋಬೇಕು ಅನ್ನುವುದೇ ಯೋಗ. ಇಂತಹ ಯೋಗ ಸಾಧನೆ ಮಾಡಬೇಕು ಅಂದರೆ ಅಸಾಧ್ಯವಾದದನ್ನು ಸಾಧಿಸಿ ತೋರಿಸುವುದೇ ಚಾಲೆಂಜ್. ಅದನ್ನು ಬಿಟ್ಟು ಸುಮ್ಮನೆ ಯಾರ ತಲೆ ಮೇಲೂ ಏನೋ ಕಾರಣಗಳನ್ನು ಕ್ರಿಯೇಟ್ ಮಾಡ್ಕೊಂಡು ಬಂದು ನಮಗೆ ಮಾಡೋಕ್ಕೆ ಅದಕ್ಕೆ ಕೆಪಾಸಿಟಿ ಇಲ್ಲ ಅಂದರೆ ಇನ್ನೇನೇನೋ ಸುಮ್ಮನೆ ಕಾರಣಗಳನ್ನು ಹೇಳೋದು ಅದು ಸರಿಯಾದ ಮಾರ್ಗ ಅಲ್ಲ. ನಾನು ಹೇಳಿದಾಗೆ ಸಾಧನೆ, ಅಚೀವ್ಮೆಂಟ್, ಒಂದು ಹೇಮ್, ಅದು ಇಟ್ಸ್ ನಾಟ್ ಈಸಿ, ಅದು ಹುರುಗಡ್ಲೆ ಅಲ್ಲ. ಬರೀ ಖಾಲಿ ಮಾತಾಡೋದ್ರಿಂದ ಪ್ರಯೋಜನ ಇಲ್ಲ. ಸಾಧಿಸಿ ತೋರಿಸಬೇಕು, ಈಸಬೇಕು, ಇದ್ದು ಜಯಿಸಬೇಕು. ಅದನ್ನು ನಮ್ಮ ಜೀವನದ ಗುರಿಯಾಗಿಟ್ಕೋಬೇಕು. ಕೆಟ್ಟದ್ದನ್ನು ಕೇಳೋದಕ್ಕೆ, ಹೇಳೋದಕ್ಕೆ, ಮಾತಾಡೋದಕ್ಕೆ, ನೋಡೋದಕ್ಕೆ, ಮಾಡೋದಕ್ಕೆ ಎಲ್ಲರ ಥರ ಕೋಟಿ ಜನರ ಥರ ಹುಟ್ಟು, ತಿನ್ನು, ಸಾಯಿ, ಮದುವೆ, ಮುಂಜಿ, ಮಕ್ಕಳು, ರೋಗ ರುಜಿನ, ಸಾವು, ಇದು ಎಲ್ಲರೂ ಮಾಡ್ತಾರೆ. ಅದು ಸಾಧನೆಯೂ ಅಲ್ಲ, ಅದು ಮನುಷ್ಯನಿಗೆ ತಕ್ಕದ್ದು ಅಲ್ಲ. ಮನುಷ್ಯನಾದವನು ಹುಟ್ಟಿದ್ದಕ್ಕೆ ಸಾರ್ಥಕ ಪಡಿಸ್ಕೋಬೇಕು. ಅದಕ್ಕೋಸ್ಕರ ಯಾವುದರಲ್ಲಿ ಸಾಧನೆ ಮಾಡಬೇಕು ಅನ್ನೋದ್ರ ಕಡೆಗೆ ಫೋಕಸ್ ಮಾಡಬೇಕು. ಬಿಟ್ಟು ಫ್ರೀ ಹಾಗೆ ನಿಮಗೆ ನಾವು ವಿದ್ಯೆ ಅನ್ನೋದು ಅಷ್ಟು ಈಸಿ ಅಲ್ಲ. ವಿದ್ಯಾಂದೇಹಿ ನಾವೆಲ್ಲ ಹಾಗೇನೆ. ವಿದ್ಯೆನ ನಾವು ವಿದ್ಯಾಂದೇಹಿ ಅಂತ ಪಡ್ಕೊಂಡಿದ್ದು. ಇಲ್ಲಾಂದರೆ ಒಬ್ಬ ಆರ್ಡಿನರಿ ಮ್ಯಾನ್ಗೆ ಅಷ್ಟು ಬರೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಒಂದು ಶಿಸ್ತು ಬೇಕು, ಒಂದು ಸಂಯಮ ಬೇಕು, ತಾಳ್ಮೆ ಬೇಕು, ಧೈರ್ಯ ಬೇಕು, ಮಾಡುವಂತಹ ಛಲ ಬೇಕು, ಅವಮಾನಗಳನ್ನು ಸಹಿಸ್ಕೊಳ್ಳುವಂತಹದ್ದು ಬೇಕು, ಕಷ್ಟಗಳನ್ನು ಸಹಿಸ್ಕೊಳ್ಳುವಂತಹದ್ದಾದರೂ ಮಾತ್ರ ಸಾಧನೆಯಲ್ಲಿ ನಾವು ಮುಂದೆ ಹೋಗಬಹುದು. ಕೆಟ್ಟದ್ದನ್ನು ಕೋಟಿ ಜನ ಮಾಡ್ತಾರೆ, ಒಳ್ಳೆಯದನ್ನು ಮಾಡೋದೇ